ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಗೊಬ್ಬರದ ಗಿಡ. ಬಹುಮುಖ್ಯವಾಗಿ ಯಾರೆಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಈ ಗೊಬ್ಬರದ ಗಿಡದಿಂದ ಬಹಳಷ್ಟು ಉಪಯೋಗಗಳಿದೆ. ಇದನ್ನ ಉಪಯೋಗಗಳನ್ನ ಹೇಳ್ತಾ ಹೋಗ್ಬೇಕಾದ್ರೆ ಮೊದಲಿಗೆ ಯಾರೆಲ್ಲ ತೋಟದಲ್ಲಿ ಇಲಿ ಆಗ್ಲಿ ಹೆಗ್ಣ ಆಗ್ಲಿ ಇದರದ ಸಮಸ್ಯೆ ಇರ್ತದೆ, ಈ ಗಿಡದ ಬೇರುಗಳನ್ನು ನಾವು ಉಪಯೋಗಿಸಿದ್ದೆ ಆದಲ್ಲಿ ಅದು ಈ ಬೇರುಗಳು ಬಹಳಷ್ಟು ವಿಷಕಾರಿಯಾಗಿರ್ತದೆ. ಮತ್ತೆ ಗೊಬ್ಬರದ ಗಿಡದ ಎಲೆಗಳು ಹಾಗೂ ತೊಗಟೆಯನ್ನು ನಾವು ಚೆನ್ನಾಗಿ ಜಜ್ಜಿ ಅದ್ರ ಜೊತೆಗೆ ಜೋಳ ಗೋಧಿ ಅಥವಾ ಅನ್ನವನ್ನು ಚೆನ್ನಾಗಿ ಬೇಯಿಸಿ ಸ್ವಲ್ಪ ಹೊತ್ತು ಆದ್ಮೇಲೆ ಬೇಯಿಸಿದ್ನೆಲ್ಲ ಹೊಲಗಳ ಬದಿಗೆ ಒಳಗಾಗಿದ್ದೆ ಆದಲ್ಲಿ ಇಲಿ ಆಗ್ಲಿ ಹೆಗಣ ಆಗ್ಲಿ ನಾವು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ಗಿಡದಲ್ಲಿ ಬರೋ ಏನು ಹೂಗಳು ಇದನ್ನ ಹಾಕಿದ್ದು ಆದಲ್ಲಿ ರಿಪಲ್ ಮಾಡುತ್ತೆ, ಅಂದ್ರೆ ಬರ್ದಿರಂಗ್ ಮಾಡುತ್ತದೆ. ಆಯ್ತಾ. ನೆಕ್ಸ್ಟ್ ಉಪಯೋಗ ಹೇಳೋದಾದ್ರೆ ಈ ಗೊಬ್ಬರದ ಗಿಡ ಒಂದು ಗ್ರೀನ್ ಮೆನ್ಯೂರ್ ಕ್ರಾಪ್ ಅಂತೀರಿ, ಹಸಿರಲ್ಲೇ ಗೊಬ್ಬರ ಆಗಿ ನಾವು ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀರಿ ನಾವು, ಅದ್ರೊಳಗೆ ಯೂಸ್ ಮಾಡಿದ್ದೆ ಅಲ್ಲಿ 150 ರಿಂದ 200 kg ಅಷ್ಟು ನಮ್ಗೆ ಸಾರಜನಕವನ್ನ ಇದು ಫಿಕ್ಸ್ ಮಾಡ್ಕೊಡ್ತದೆ. ಯಾಕಂದ್ರೆ ಇದೊಂದು ನಾವು ಟ್ರೀ ಲೆಗ್ಯೂಮ್ ಅಂತೀರಿ. ಇದ್ರ ಕೆಲಸ ಏನಂದ್ರೆ ನೈಟ್ರೋಜನ್ ಭೂಮಿ ಒಳಗೆ ಫಿಕ್ಸ್ ಮಾಡಿಕೊಟ್ಟು ಭೂಮಿಯ ಫಲವತ್ತತೆನ ಅತಿ ಹೆಚ್ಚು ಮಾಡೋದು. ಮತ್ತೆ ಈ ಗೊಬ್ಬರದ ಗಿಡವನ್ನ ನಾವು ಹಸಿರಲ್ಲೇ ಮೇವಾಗಿನೂ ಉಪಯೋಗಿಸ್ಬೋದು. ಹೇಗಪ್ಪ ಅಂದ್ರೆ ಇದನ್ನ ಹಸಿರಲ್ಲೇ ಮೇವು ಕೊಡುವಾಗ ಬಹಳಷ್ಟು ಸೂಕ್ಷ್ಮ ಇರ್ಬೇಕು. ಯಾಕಂದ್ರೆ ಇದನ್ನ ಕಟ್ ಮಾಡಿದ ತಕ್ಷಣನೇ ನೀವು ಪ್ರಾಣಿಗಳಿಗೆ ಕೊಟ್ಟಿದ್ದೆ ಆದಲ್ಲಿ ಅದು ತಿರಸ್ಕರಿಸ್ತದೆ. ಯಾಕಂದ್ರೆ ಬಹಳಷ್ಟು ಸ್ಮೆಲ್ ಬರ್ತಾ ಇರ್ತದೆ. ಅದಕ್ಕೆ ರೈತರು ಏನ್ ಮಾಡ್ಬೇಕು, ಒಂದು 12 ರಿಂದ 14 ತಾಸು ಅದನ್ನ ಸ್ವಲ್ಪ ಒಣಗಿಸಿ ಅದ್ರ ಜೊತೆಗೆ ಉಪ್ಪು ಇಲ್ಲಾಂದ್ರೆ ಬೆಲ್ಲದ ನೀರನ್ನು ಕೊಟ್ಟಿದ್ದೆ ಆದಲ್ಲಿ ಒಳ್ಳೆ ಲೀಫ್ ಮೀಲ್ ಆಗಿ ಅದನ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಯಾಕಪ್ಪ ಇದನ್ನೇ ಗೊಬ್ಬರದ ಗಿಡದ ಎಲೆಗಳನ್ನ ಯೂಸ್ ಮಾಡ್ಬೇಕಂದ್ರೆ ಇದೊಂದು 20 ರಿಂದ 30% ಕ್ರೂಡ್ ಪ್ರೋಟೀನ್ ಅಂತ ಏನಂತೀರಿ ಇರ್ತದೆ ಈ ಗಿಡದ ಎಲೆಗಳಿಗೆ. ಮತ್ತೆ ಅದ್ರದ್ದು ಡೈಜೆಸ್ಟಬಿಲಿಟಿ ಎಷ್ಟೈತಪ್ಪ ಅಂತ ಕೇಳಿದ್ರೆ 50 ರಿಂದ 60% ಇರ್ತದೆ. ಆಮೇಲೆ ಈ ಗೊಬ್ಬರದ ಎಲೆಗಳನ್ನ ಕುದುರೆ ಯಾರಾದ್ರೂ ಸಾಕ್ತಾ ಇದ್ರೆ ದಯವಿಟ್ಟು ಈ ಮರದ ಎಲೆಗಳನ್ನ ಉಪಯೋಗಿಸ್ಬೇಡಿ. ಯಾಕಂದ್ರೆ ಇದೊಂದು ಸ್ವಲ್ಪ ಕುದುರೆಗಳಿಗೆ ವಿಷಕಾರಿ ಆಗಿರ್ತದೆ. ಮತ್ತು ರೈತರು ಸಾಕಷ್ಟು ಜನ ಈ ಗೊಬ್ಬರದ ಗಿಡನ ಯೂಸ್ ಮಾಡ್ತಾ ಇದ್ರೆ ದನಗಳಿಗೆ ಯಾರು 50 ಪಟ್ಟು ಮೇಲೆ ಯೂಸ್ ಮಾಡಬೇಡ್ರಿ. ಯಾಕಂದ್ರೆ ಆ ಹಾಲೊಳಗೆ ಒಂದ್ ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಗೊಬ್ಬರದ ಗಿಡವನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಇದನ್ನ ನೀವೇನ ಸಾವಯವ ಕೃಷಿ ಒಳಗೆ ಇದನ್ನ ಏನು ತೆಂಗಿನ ಬದಿಗೆ ಹಚ್ಬೋದು. ಯಾಕಂದ್ರೆ ಅದು ಒಂದು ಕಂಪೋಸ್ಟಿಂಗ್ ಮಾಡ್ಬೋದು. ಇಲ್ಲಾಂದ್ರೆ ಕಾಫಿ ಯಾರನ್ನ ಬೆಳಿತಾ ಇದ್ರೆ ವೆನಿಲಾ ಯಾರನ್ನ ಬೆಳಿತಾ ಇದ್ರೆ ಕೋಕೋ ಮತ್ತೆ ಆಸ್ ಅ ಶೇಡ್ ಕ್ರಾಪ್ ಆಗಿ ನಾವು ಬಹಳಷ್ಟು ಈ ಗೊಬ್ಬರದ ಗಿಡವನ್ನ ನಾವು ಉಪಯೋಗಿಸ್ಕೊಬಹುದು. ಮತ್ತೆ ಇದ್ರದ್ದು ವಾತಾವರಣ ಮಣ್ಣು ಹೇಗಿರ್ಬೇಕು ಅಂತ ಕೇಳೋದಾದ್ರೆ ನೀವು ಇದೊಂದು ಏನು ನಾವು ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ ಅಂತೀರಿ. ಯಾಕಪ್ಪ ಅಂದ್ರೆ ಇದು ರಸಸಾರ 4.5 ರಿಂದ 5 ಇದ್ರೂ ಕೂಡ ಈ ಗೊಬ್ಬರದ ಗಿಡ ಬಹಳಷ್ಟು ಚೆನ್ನಾಗಿ ಬೆಳೀತದೆ. ಮತ್ತೆ ನಾವು ಹೋಲ್ಸೋದಾದ್ರೆ ಇದು ಯಾಕೆ ಸರ್ ನಾವು ಚೊಗಚೆ ಯಾಕೆ ಬೆಳಿಬಾರ್ದು ಅಂತ ಕೇಳ್ತಾರೆ. ಗೊಬ್ಬರದ ಗಿಡನೇ ಯಾಕೆ ನಾವು ಬೆಳಿಬೇಕು ಅಂದ್ರೆ ಇದೊಂದು ಸೈಲೀಡ್ ಅಂತ ಒಂದು ಜಿಗುವ ಪರೋಪಜೀವಿ ಒಂದಿರ್ತದೆ. ಅದಕ್ಕೆ ಡ್ಯಾಮೇಜ್ಗೆ ಈ ಗೊಬ್ಬರದ ಗಿಡ ಬಹಳಷ್ಟು ಕಡಿಮೆ ಇರ್ತದೆ. ಅಂದ್ರೆ ಅದಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗಲ್ಲ ಸೈಲೀಡ್ ಅನ್ನೋ ಕೀಟದಿಂದ. ಅದೇ ನಾವು ಚೊಗಚೆಯಲ್ಲಿ ನೋಡಿದಾಗ ಅದು ಬಹಳಷ್ಟು ಈ ಸೈಲೀಡ್ ಅನ್ನೋ ಕೀಟಕ್ಕೆ ಬಲಿಯಾಗುತ್ತೆ. ಇದು ಗೊಬ್ಬರದ ಗಿಡವನ್ನು ನಾವು ಹೆಂಗ್ ಪ್ರೊಪಗೇಟ್ ಮಾಡ್ಬೇಕು ಅಂತ ಯಾರನ್ನ ಕೇಳಿದ್ದೆ ಅದಲ್ಲಿ ಇದನ್ನ ನಾವು ಬೀಜದಿಂದ ಮಾಡ್ಬೋದು. ಕಾಂಡ ಏನ್ ನಾವು ಸ್ಟೆಮ್ ಕಟ್ಟಿಂಗ್ಸ್ ಅಂತೀರಿ, ಮತ್ತೆ ಸ್ಟೇಕ್ಸ್ ಅಂತಾನು ಅಂತೀರಿ. ಮತ್ತೆ ಇದನ್ನ ಪ್ರೊಪಗೇಟ್ ಮಾಡುವಾಗ ಬಹಳಷ್ಟು ವಿಧಗಳಿರ್ತದೆ. ನಾವು ಇವಾಗ ಬೀಜ ಬಿತ್ತಿದ್ದೆ ಆದಲ್ಲಿ 7 ರಿಂದ 8 ದಿನ ತಗೊಳುತ್ತೆ ಅದು ಏನು ಹುಟ್ಟೋದಕ್ಕೆ, ಏನ್ ನಾವು ಜರ್ಮಿನೇಷನ್ ಅಂತೀರಿ. ಮತ್ತೆ ನಾವು ಬೀಜ ಬಿತ್ತಿದ್ದೆ ಆದಲ್ಲಿ 6 ವಾರ ಅದು ಬಹಳಷ್ಟು ಸ್ಲೋ ಗ್ರೋತ್ ಇರ್ತದೆ. ಅಂದ್ರೆ ಅವಾಗ ರೈತರು ಪೇಷನ್ಸ್ ನ ಕಳ್ಕೊಬಾರ್ದು. ಅಪ್ಪ ಇದೇನು ಚಲೋ ಬರ್ತಾ ಇಲ್ಲ, ತೆಗೆದು ಬಿಡೋಣ ಅನ್ಬಾರ್ದು. ಆ ಕಾರಣ ನಿಮ್ಗೆ ಏನಾನ ಬಹಳಷ್ಟು ಪೇಷನ್ಸ್ ಕಮ್ಮಿ ಇದ್ದಲ್ಲಿ ನೀವು ಸ್ಟೆಮ್ ಕಟ್ಟಿಂಗ್ಸ್ ನ ಯೂಸ್ ಮಾಡ್ಕೊಬಹುದು. ಮತ್ತೆ ಇದನ್ನ ನೀವು ಎಸ್ಟಾಬ್ಲಿಷ್ ಅಂದ್ರೆ ಸೋ ಮಾಡ್ತೀರಿ ಅವಾಗ ಬಹಳಷ್ಟು ರೀತಿಗಳಿರ್ತದೆ. ಅಂದ್ರೆ ಲೈವ್ ಫೆನ್ಸಿಂಗ್ ಅಂತ ಏನಂತೀವಿ ನಾವು, ಅಂದ್ರೆ ಜೀವಂತ ಬೇಲಿಯಾಗಿ ಯೂಸ್ ಮಾಡ್ತಾರೆ. ಹೆಡ್ಜ್ ರೋ ಒಳಗೂ ಯೂಸ್ ಮಾಡ್ತಾರೆ. ಮತ್ತೆ ನಾವು ಅಲ್ಲೇ ಕ್ರಾಪ್ಸ್ ಅಂತೀರಿ ಅದ್ರೊಳಗೂ ಈ ಗೊಬ್ಬರದ ಗಿಡವನ್ನು ಯೂಸ್ ಮಾಡ್ತಾರೆ. ನಾವು ಲೈವ್ ಫೆನ್ಸಿಂಗ್ ಅಲ್ಲಿ ಯೂಸ್ ಮಾಡೋದಾದ್ರೆ ನಾವು ಸಿಂಗಲ್ ರೋ ಆಗಿ ನಾವು ಹಚ್ಬೇಕಾಗುತ್ತೆ. ಸಿಂಗಲ್ ರೋ ಆಗಿ ಹಚ್ಚುವಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸುಮಾರು 25 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ಅದೇ ನಾವು ಹಸಿರು ಮೇವಿಗೆ ಯೂಸ್ ಮಾಡ್ತೀರಿ ಅಂದಾಗ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 100 ಸೆಂಟಿಮೀಟರ್ ಇರಬೇಕು. ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ರಿಂದ 20 ಸೆಂಟಿಮೀಟರ್ ಇದ್ದಾಗ ಅದು ಒಳ್ಳೆ ಇಳುವರಿನೂ ಕೊಡ್ತದೆ. ಮತ್ತೆ
ಈ ಗೊಬ್ಬರದ ಗಿಡ ಅನ್ನೋದು ಬಹಳಷ್ಟು ಕಟಾವ್ಗೆ ಏನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತದೆ. ಅದಕ್ಕೆ ನೀವು ಏನನ್ನ ಒಂದ್ ಸ್ವಲ್ಪ ಏನು ಗೊಬ್ಬರಗಳನ್ನ ನೀವು ಹಾಕೊಂತ ಇದ್ರೆ ಒಳ್ಳೆ ಮಲ್ಟಿಪಲ್ಸ್ ಕಟ್ಟಿಂಗ್ ಅಂತ ಏನಂತೀವಿ ನಾವು, ಬಹಳಷ್ಟು ಕಟ್ಟಿಂಗ್ಸ್ ಬಂದಾಗ ನಿಮ್ಗೂ ಅತಿ ಹೆಚ್ಚು ಹಸಿರುಗಳು. ಬಹುಮುಖ್ಯವಾಗಿ ಈ ಗೊಬ್ಬರದ ಗಿಡದ ಸ್ಪೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈ ಗೊಬ್ಬರದ ಗಿಡವನ್ನ ನಾವು ಹೆಡ್ಜರೋ ಆಗಿ ಆದ್ರೂ ಬಳಸ್ತೀವಿ, ಲೈವ್ ಫೆನ್ಸ್ ಏನು ಜೀವಂತ ಬೇಲಿ ಆಗಾದ್ರೂ ಬೆಳೆಸ್ಬೋದು, ಮತ್ತೆ ಅಲ್ಲೇ ಕ್ರಾಪಿಂಗ್ ಒಳಗೂ ಬೆಳೆಸ್ಬೋದು. ಮತ್ತೆ ಯಾರೆಲ್ಲ ತೆಂಗು ಅಂದ್ರೆ ಕೊಕೊನಟ್ ಪ್ಲಾಂಟೇಶನ್ಸ್ ಮಾಡಿರ್ತೀರಿ, ಅದ್ರೊಳಗೆ 2 ಕೊಕೊನಟ್ ಏನು ನಾವು ರೋ ಹಾಕೊಂಡಿರ್ತೀರಿ, ಅದ್ರ ಮಧ್ಯೆ 2 ಡಬಲ್ ರೋ ಗೊಬ್ಬರದ ಗಿಡವನ್ನು ನಾವು ಏನು ಸೋಯಿಂಗ್ ಮಾಡ್ಕೊಬಹುದು. ಹೇಗಪ್ಪ ಅಂದ್ರೆ, ಫಸ್ಟ್ ಮೊದಲಿಗೆ ಲೈಫ್ ಫೆನ್ಸಿಂಗ್ ಮಾಡೋದಾದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 25 ಸೆಂಟಿಮೀಟರ್ ಸುಮಾರು ಇರಬೇಕು. ಮತ್ತೆ ನಾವು ಹಸಿರೆಲೆ ಇದು ಮೇವ್ಗೆ ಉಪಯೋಗಿಸ್ತಾ ಇದ್ರೆ ಒಂದು ಸಾಲಿಂದ ಒಂದು ಸಾಲಿಗೆ ಕನಿಷ್ಠ 100 ಸೆಂಟಿಮೀಟರ್, ಮತ್ತೆ ಒಂದು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಇಂದ 20 ಸೆಂಟಿಮೀಟರ್ ಇರಬೇಕು. ಈ ಗೊಬ್ಬರದ ಗಿಡ ನೈಟ್ರೋಜನ್ ಫಿಕ್ಸ್ ನ ಬಹಳಷ್ಟು ಮಾಡುತ್ತೆ. ಇದನ್ನ ನಾವು ಹಸಿರೆಲೆ ಮರ ಆಗಿ ಬೆಳೆದಿದ್ದೆ ಆದಲ್ಲಿ 150ರಿಂದ 200 kg ಸಾರಜನಕನ ಫಿಕ್ಸ್ ಮಾಡೋ ಎಬಿಲಿಟಿ ಇರ್ತದೆ. ಅದೇ ಈ ಮರದ ಎಲೆಗಳನ್ನು ನಾವು ಕರೆಕ್ಟಾಗಿ ಚಾಪಿಂಗ್ ಮಾಡಿ ಭೂಮಿಗೆ ಹಾಕಿದ್ದೆ ಆದಲ್ಲಿ ಇದರದ್ದು ಭೂಮಿಯ ಫಲವತ್ತತೆನೂ ಬಹಳಷ್ಟು ಬೇಗ ನಾವು ನೋಡ್ಬೋದು. ಮತ್ತೆ ಇದು ಎಷ್ಟು ಬೇಗ ಡಿಕಂಪೋಸ್ ಆಗುತ್ತೆ ಅಂದ್ರೆ, ನಾವು ಇಂಗ್ಲಿಷ್ ಒಳಗೆ ಇದನ್ನ ಆಫ್ ಲೈಫ್ ಪೀರಿಯಡ್ ಅಂತ ಅಂತೀರಿ. ಅಂದ್ರೆ ಕನಿಷ್ಠ ಬರೀ 20 ದಿನಗಳಲ್ಲಿ ಇದು ನಮ್ಗೆ ಕಂಪೋಸ್ಟ್ ಗೊಬ್ಬರ ಆಗಿ ಸಿಗುತ್ತದೆ ನಾವು ಮಣ್ಣಿಗೆ ಹಾಕಿದ್ದೆ ಆದಲ್ಲಿ. ಅದಕ್ಕೆ ಈ ಗಿಡದ ಮುಖ್ಯ ಹೆಸರು ಗೊಬ್ಬರದ ಗಿಡ ಅಂತಾನು ನಾವು ಕರಿಬಹುದು.